ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ರಾಘವೇಂದ್ರ ಸಕಲಾತಿ. ಶಿರಸಿಯಲ್ಲಿ ಕಳೆದ 23 ವರ್ಷಗಳಿಂದ ಮಲ್ಟಿ ಅಪ್ಸೆಟ್ ಎನ್ನುವ ಮುದ್ರಣ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ರೋಟರಿ ಕ್ಲಬ್ ಇದರಲ್ಲಿ ಸಕ್ರಿಯ ಸದಸ್ಯರೇ ಹೌದು. ಆ ಮೂಲಕ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ತಮ್ಮ ಶಿಕ್ಷಣದ ನಂತರ ಬೆಂಗಳೂರಿನಲ್ಲಿ 1 ವರ್ಷಗಳ ಕಾಲ ಕೆಲಸ ಮಾಡಿದ್ರಿ. ನಂತರದಲ್ಲಿ ಶಿರ್ಸಿಗೆ ಬಂದ್ರಿ. ಶಿರ್ಸಿಯಲ್ಲಿ ಧ್ಯೇಯನಿಷ್ಠ ಪತ್ರಕರ್ತರಲ್ಲಿ ಜನಮಾಧ್ಯಮ ಸೇರಿದಂತೆ ಸಾಕಷ್ಟು ಕಡೆಯಲ್ಲಿ ಅಂದರೆ ಕೆಲಸವನ್ನು ಮಾಡಿಕೊಂಡು ಈ ಒಂದು ಡಿಜಿಟಲ್ DTP ಸಂಬಂಧಪಟ್ಟಂಗೆ ಕಳೆದ 23 ವರ್ಷಗಳಿಂದ ಮಲ್ಟಿ ಅಪ್ಸೆಟ್ ಹೇಳುವಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಪರಿಚಿತರಾಗಿದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಈಗ ಶಿರಸಿ ಅಥವಾ ಉತ್ತರ ಕನ್ನಡವನ್ನು ತೆಗೆದುಕೊಂಡ್ರೆ ಮುದ್ರಣ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಅನ್ಸುತ್ತೆ? ಶಿರ್ಸಿಯಲ್ಲಿ ಒಂದು 23 ವರ್ಷದ ಹಿಂದಿನಿಗೆ ಕಂಪೇರ್ ಮಾಡಿದ್ರೆ ಈಗ ಮೊದಲು ಬರೀ ಆಫ್ಸೆಟ್ ಅಂತ ಜೆರಾಕ್ಸು ಈ ರೀತಿ ಇದ್ವು, ಸ್ಕ್ರೀನ್ ಪ್ರಿಂಟಿಂಗ್ ಹೇಳಿ. ಈಗ ಡಿಜಿಟಲ್ ಪ್ರಿಂಟಿಂಗು ಮತ್ತು ಫ್ಲೆಕ್ಸು, ಇಕೋಸಾಲ್ವೆಂಟು, ಆಮೇಲೆ ಡೈ ಕಟ್ಟಿಂಗ್ಸು, ಆಮೇಲೆ ಹೀಗೆ ಹಲವಾರು ಒಂದು ಪ್ರಿಂಟಿಂಗ್ಗಳ ಮಾಧ್ಯಮಗಳು ಬೆಳೀತಾನೇ ಇವೆ. ಹಾಗಾಗಿ ಉದ್ಯೋಗಾವಕಾಶಗಳು ತುಂಬ ರೀತಿಯಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಬೆಳೆದಿದೆ. ಹಾಗಾಗಿ ಮೊದಲಿಗೆ ಕಂಪೇರ್ ಮಾಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿನೂ ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಓಕೆ, ಈ ನಿಮಗೆ ಇಲ್ಲಿ ಶಿರ್ಸಿಗೆ ಬಂದಾಗ ನಿಮಗೆ ಈ ಮಲ್ಟಿ ಅಪ್ಸೆಟ್ ಹೇಳುವಂಥ ಪ್ರಿಂಟಿಂಗ್ ಉದ್ಯಮವನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಇದಕ್ಕೆ ಫ್ಯೂಚರ್ ಇದೆ ಹೇಳಿ ಯಾವಾಗ ಏನು ಯಾವ ವಿಚಾರ ಇಟ್ಕೊಂಡು ಈ ಒಂದು ಅಪ್ಸೆಟನ್ನು ಶುರು ಮಾಡಿದ್ರಿ? ನನಗೆ ಫಸ್ಟ್ ಸ್ಟಾರ್ಟಿಂಗು ಒಂದು DTP ಕೋರ್ಸ್ ಅಂತ ಹೇಳಿ ಡಿಗ್ರಿ ನಂತರ ಮಾಡಿದೆ. ಅದರ ನಂತರ ಅದೇ 3 ತಿಂಗಳ ಒಂದು ಕಲ್ತಿದ್ದು ಕಂಪ್ಯೂಟರ್ ಕೋರ್ಸನ್ನು ಬಂಡವಾಳ ಇಟ್ಕೊಂಡು ನಂತರ ನಾನು ಬೇರೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡಿದೆ. ಅದ್ರ ನಂತರ ನನಗೆ ಸ್ವಲ್ಪ ಆರ್ಟ್ ವರ್ಕಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಅದರಲ್ಲೇ ಮುಂದುವರಿತಾ ಹೋದೆ. ಅದರಲ್ಲಿ ಆಸಕ್ತಿ ಬಂತು. ಅದರ ನಂತರ ಒಂದು 2-3 ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಶಿರ್ಸಿಲಿ ಕೆಲಸ ಮಾಡಿ ಆಮೇಲೆ 1 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಏನು ಹೆಸರಿದೆ ಅದೇ ಹೆಸರನ್ನು ನನಗೆ ಶಿರ್ಸಿಲಿ ಇಡಬೇಕು ಮತ್ತು ಶಿರ್ಸಿಲಿ ಈ ರೀತಿ ಸ್ಪೀಡಾಗಿ ಒಂದು ಟೈಪಿಂಗು, ಆ ರೀತಿ ಜೆರಾಕ್ಸು, ಡಿಸೈನಿಂಗ್ ಸ್ಪೀಡಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಶಿರ್ಸಿಗೆ ಬಂದಾಗ ಅದು ಸಡನ್ನಾಗಿ ಒಂದು ಕಡೆ ಜಾಗ ನೋಡಿದ್ವಿ, ಆಯಿತು. ಆಮೇಲೆ ಅದೇ ಲೈನನ್ನು ಮುಂದುವರ್ಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೇವೆ. ಓಕೆ, ಹಂತವಾಗಿ ಮೊದಲನೇದು ಡಿಸೈನಿಂಗು ಅಥವಾ DTP ಇಂದ ಶುರುವಾದವರು ಇವತ್ತು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ನೀವು ಕೊಡೋದ್ರ ಮೂಲಕ ಜೊತೆಗೆ ಪ್ರಿಂಟಿಂಗ್ ಸೆಕ್ಷನ್ನಲ್ಲಿ ಒಂದು ಉತ್ಕೃಷ್ಟವಾದ ಒಂದು ಅಭಿವೃದ್ಧಿಯನ್ನು ಸಾಧಿಸಿದ್ದೀರಿ. ಓಕೆ, ಈಗ ಸಾಕಷ್ಟು ಕಡೆ ನಾವು ಕೇಳ್ತೇವೆ ಶಿರ್ಸಿಯಲ್ಲಿ ಅಂದರೆ ಒಂದು ಗಣನಿ ತೆಗೆದುಕೊಂಡ್ರೆ ಈಗ ಕೆಲವೊಬ್ಬರು ಹೇಳ್ತಾರೆ ಶಿರ್ಸಿಯಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ಕೆಲವೊಂದನ್ನು ಪ್ರಿಂಟ್ ಮಾಡಿಸಿದ್ರೆ ರೇಟ್ ಜಾಸ್ತಿ ಆಗುತ್ತೆ, ಅದೇ ನಾವು ಹುಬ್ಬಳ್ಳಿಯಿಂದ ಅಥವಾ ಬೆಂಗಳೂರಿಂದ ಪ್ರಿಂಟ್ ಮಾಡಿಸಿದ್ರೆ ಕಡಿಮೆ ಆಗುತ್ತೆ, ನಮ್ಗೆ ಅದೇ ಸ್ವಲ್ಪ ಅಂದರೆ ಹಣದ ವೈಸು ರೇಟಲ್ಲಿ ಕಡಿಮೆ ಆಗುತ್ತೆ ಅಂತಾರೆ. ಈಗ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಅದು ಸ್ವಾಭಾವಿಕ. ಯಾಕಂತ ಹೇಳಿದ್ರೆ ಇಲ್ಲಿನ ಒಂದು ವರ್ಕ್ ಫ್ಲೋ ಏನಿರ್ತದೆ ಇಲ್ಲಿಗೆ ಮತ್ತು ಹುಬ್ಬಳ್ಳಿ ಕಂಪೇರ್ ಮಾಡಿದ್ರೆ ಇಲ್ಲಿಗೆ ತುಂಬ ಡಿಫ್ರೆನ್ಸ್ ಇರ್ತದೆ. ಮತ್ತು ಅದರಲ್ಲೂ ಏನಾಗ್ತದೆ, ಪ್ರಿಂಟಿಂಗ್ ಮಷೀನ್ಸ್ಗಳಲ್ಲಿ ಕೆಲವೊಂದು ಹೈಯರ್ ಎಂಡ್ ಮಷೀನ್ ಹಾಕಿದಾಗ ಅದು ಆಟೋಮೆಟಿಕ್ ಆಗಿ ಕಾಸ್ಟ್ ರೆಡ್ಯೂಸ್ ಆಗ್ತದೆ. ಅಲ್ಲಿ ಬಲ್ಕ್ ಪ್ರಿಂಟಿಂಗ್ ಇರ್ತದೆ. ಅವಾಗ ಏನಾಗ್ತದೆ, ಅಲ್ಲಿ ಒಂದು 5,000 ಅವರು ಕಾಪಿ ಪ್ರಿಂಟ್ ಮಾಡೋದು ಅದರಲ್ಲಿ 10 ಪೈಸಾ ಉಳಿದ್ರು ಸಾಕಾಗ್ತದೆ ಅವರಿಗೆ. ಅದನ್ನೇ ಇಲ್ಲಿ ನಾವೊಂದು ಇಡೀ ದಿವಸದಲ್ಲಿ 200, 300, 500 ಕಾಪಿ ಪ್ರಿಂಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ದು ಲೇಬರ್ ಕಾಸ್ಟು, ಕರೆಂಟ್ ಕಾಸ್ಟು, ಇನ್ಫ್ರಾಸ್ಟ್ರಕ್ಚರು ಆಟೋಮೆಟಿಕ್ ಆಗಿ ಅಲ್ಲಿನಕ್ಕಿಂತ ಒಂದು 10-15% ಎಕ್ಸ್ಟ್ರಾ ಆಗೇ ಆಗ್ತದೆ. ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಬಲ್ಕ್ ಕ್ವಾಂಟಿಟಿ ಇದ್ದಾಗ ನಾವು ಔಟ್ಸೋರ್ಸ್ ಆಗಿ ಮಾಡಿ ಏಕ್ದಮ್ ಕಾಂಪಿಟೇಟಿವ್ ಆಗಿ ಮಾಡಿಕೊಡ್ತೇವೆ. ಸ್ವಲ್ಪ ಜಾಸ್ತಿ ಇದೆ ಹೇಳಾದ್ರೆ ಅಥವಾ ರೆಗ್ಯುಲರ್ ಕಸ್ಟಮರು ಹಾಗೇನಾದ್ರು ಇದ್ರೆ ಸ್ವಲ್ಪ ಒಳ್ಳೆ ಅಂದರೆ ಡಿಸ್ಕೌಂಟೆಡ್ ಪ್ರೈಸಲ್ಲೂ ಮಾಡ್ಲಿಕ್ಕೆ ಬರ್ತದೆ ಇದ್ದಾಗ ಮಾಡ್ಲಿಕ್ಕೆ ಬರ್ತದೆ. ಈಗ ಕಳೆದೊಂದು 2-3 ವರ್ಷಗಳಿಂದ ನಾವು ಈ ಬ್ಯಾನರ್ ಅಥವಾ ಫ್ಲೆಕ್ಸ್ ವಿಚಾರ ಕೇಳ್ಪಟ್ಟಿದ್ದು ಅಂದರೆ ಈಗ ಏನು ಪ್ಲಾಸ್ಟಿಕ್ ಇಂದ ಏನು ಫ್ಲೆಕ್ಸ್ ಬ್ಯಾನರ್ ಅಂತ ಬರ್ತದೆ ಅದನ್ನು ಬಳಸಬಾರ್ದು, ಬ್ಯಾನ್ ಮಾಡಿದ್ದಾರೆ ಹೇಳಿ ಸಾಕಷ್ಟು ಕಡೆ ಕೇಳ್ತೀವಿ. ಆದರೂ ಈಗ ಶಿರ್ಸಿ ಇರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆ ಕೆಲವೆಡೆ ನಾವು ಕಾಣ್ತೇವೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆ್ಯಕ್ಚುಲಿ ಪ್ಲಾಸ್ಟಿಕ್ಕು ನಿಜವಾಗ್ಲೂ ಬ್ಯಾನ್ ಮಾಡಬೇಕು, ಅದು ಕರೆಕ್ಟ್ ಇದೆ ಡಿಸಿಷನ್ನು. ಆದರೆ ಅದ್ರ ಬದಲಿ ವ್ಯವಸ್ಥೆ ಸರಿಯಾಗಿ ಆಗಬೇಕು. ಈಗ ಬದಲಿ ವ್ಯವಸ್ಥೆ ಕ್ಲಾತ್ ಬ್ಯಾನರ್ ಅಂತ ಬಂದಿದೆ ನಮ್ಮಲ್ಲಿ, ಫ್ಲೆಕ್ಸಲ್ಲೇ ಅದು ಪ್ರಿಂಟ್ ಮಾಡ್ತೇವೆ.
ಆದ್ರೆ ಅದನ್ನ ಈಗ ಎಲ್ಲ ಈಗ ಒಂದು ಶಾಪಿನ ಬೋರ್ಡಿಗೆ ಎಲ್ಲ ಅದನ್ನ ಬಳಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಸಿಂಗಲ್ ಟೈಮ್ ಯೂಸ್ ಬ್ಯಾನರ್ಸ್ ಇರ್ತದಲ್ಲ, ಅದನ್ನೆಲ್ಲ ನಾವು ಕ್ಲಾತ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದನ್ನೇ ಯೂಸ್ ಮಾಡಬೇಕು. ಮತ್ತೊಂದೇನಂತ ಹೇಳಿದ್ರೆ, ಇವರು ಈಗ ಏನು ಒಂದು ರೂಲ್ಸ್ ತರ್ತಾರೆ ಅದನ್ನ ಉದಾಹರಣೆಗೆ ಡಿಸ್ಟಿಕ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಒಂದೇ ಟೈಮ್ ತರಬೇಕಾಗ್ತದೆ. ಇವರು ಡಿಸ್ಟಿಕಲ್ಲೂ ಸಿರ್ಸಿಗೆ ಒಂದೇ ರೂಲ್ಸ್ ತಗೊಂಡು ಬಂದ್ಬಿಟ್ರೆ ಅವಾಗ ಏನ್ ಮಾಡ್ತಾರೆ, ಸಿರ್ಸಿ ಅವರು ಈ ಹುಬ್ಳಿನೋ ಅಥವಾ ಬೇರೆ ಕುಮಟಾನೋ ಹೊನ್ನಾವರ್ ಹೋಗಿ ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾರೆ. ನಾವು ಅಲ್ಲಿ ಅವ್ರಿಗೆ ಕೇಳಿದ್ರೆ, ಇಲ್ಲ ನಮ್ಗೇನು ಲೆಟ್ರೇ ಬಂದಿಲ್ಲ, ನಮ್ಗೇನು ಅದ್ರ ಬಗ್ಗೆ ಸರ್ಕ್ಯುಲರ್ ಬಂದಿಲ್ಲ, ನಿಮ್ಗೊಬ್ಬರಿಗೆ ಬಂದಿದೆಯೇನೋ, ಹೀಗೆಲ್ಲ ಕೇಳ್ತಾರೆ. ಹಾಗಾಗಿ ಒಂದೇ ಸಲ ಅಪ್ಲೈ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇಲ್ಲ ಅಕಸ್ಮಾತ್ ಬಂದೇ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಎಲ್ಲ ಆಗ್ತದೆ ಅಲ್ಲೇ ಸಿಂಗಲ್ ಟೈಮ್ ಯೂಸರ್ ಬ್ಯಾನರ್ಸ್ ಏನಿದಾವೆ, ಫ್ಲೆಕ್ಸ್ ಬ್ಯಾನರ್ಸ್, ಅದು ಪ್ರೊಡಕ್ಷನ್ ಬಂದ್ ಮಾಡಿಬಿಟ್ರೆ ಇದೆಲ್ಲ ಪ್ರಾಬ್ಲಮೇ ಇಲ್ಲ. ಅಂದ್ರೆ ಮಾಡೋದಾದ್ರೆ ಎಲ್ಲರಿಗೂ ಮಾಡಬೇಕು, ಎಲ್ಲರಿಗೂ ಮಾಡಬೇಕು. ಎಲ್ಲ ಒಂದ್ ಕಡೆ ಶಿರ್ಸಿಯಲ್ಲಿ ಮಾಡಿದ್ರು ಅಥವಾ ಭಟ್ಗಳ ಬಿಟ್ರು ಅಥವಾ ಕುಮಟಾದಲ್ಲಿ ಬಿಟ್ರು ಹಾಗೆ ಮಾಡಬಾರ್ದು. ಹೌದು. ಈಗ ನಾನು ಕೇಳ್ಪಟ್ಟಂಗೆ ಶಿರ್ಸಿಯಲ್ಲಿ ಮುದ್ರಕ ಸಂಸ್ಥೆಗಳಿದೆ, ನಿಮ್ದೊಂದು ಸಂಘಟನೆ ಇಲ್ಲ, ಒಟ್ಟಾಗಿ ಮುದ್ರಕರ ಒಂದು ಸಂಘ ಇಲ್ಲ ಹೇಳಿ ಕೇಳ್ಪಟ್ಟೆ. ಅದು ಹೌದಾ? ಅದು ಹೌದು, ಅದು ಹೌದು. ಈಗ ಎಷ್ಟು ನಂಗೆ ಅನ್ಸಂಗ ಶಿರ್ಸಿಯಲ್ಲಿ ಒಂದು 25-30 ಮಂದಿಯವರು ನೀವು ಇರ್ಬೋದು. ಹೌದು. ಆದ್ರೆ ಅದ್ರ ಅವಶ್ಯಕತೆ ಇದೆ ಹೇಳಿ ನಿಮ್ಗೆ ಅನ್ಸ್ಲಿಲ್ವಾ ಯಾವತ್ತು? ಎಂತಕ್ಕಾಗ್ಲಿಲ್ಲ ಇಷ್ಟು ವರ್ಷ ಆದ್ರೂ? ಇಲ್ಲ, ಅವಶ್ಯಕತೆ ಇದೆ. ಆಕ್ಚುಲಿ 2-3 ವರ್ಷದ ಹಿಂದೆಲ್ಲ ನಮ್ಮ ಮುದ್ರಣ ಗೆಳೆಯರೇ ಸುಮಾರು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ, ಬಟ್ ಆಗ್ಲಿಲ್ಲ. ಅದಕ್ಕೆ ಕಾರಣ ಏನೋ ಆಕ್ಚುಲಿ ನನಗೆ ಪರ್ಸ್ನಲಿ ಗೊತ್ತಿಲ್ಲ. ಆದ್ರೆ ನನ್ನ ಒಂದು ಪರ್ಸ್ನಲಿ ಈಗ ಹೇಳ್ಬೇಕಂತ ಹೇಳಿದ್ರೆ, ಮೋಸ್ಟ್ಲಿ ಅವರು ರೇಟನ್ನು ಫಿಕ್ಸ್ಡ್ ರೇಟ್ ಮಾಡಿಕೊಂಡು ದರ ನಿಗದಿ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಯಾರು ಒಪ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ ನನಗೆ. ಹಾಗೆ ಆದ್ರೆ ಈಗ ಕಳೆದೊಂದು 4-5 ವರ್ಷಗಳ ಹಿಂದೆ ಅಥವಾ ಈಗ ಹಿಂದಿನ ವರ್ಷನೇ ಕನ್ನಿಕಾ ಫ್ಲೆಕ್ಸ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಅದ ನಂತರ ಮತ್ತೊಬ್ಬರದ್ದು ಫ್ಲೆಕ್ಸ್ ನಲ್ಲಿ ಪ್ರಿಂಟಿಂಗ್ ಮೀಡಿಯಾ ಬೆಂಕಿ ಕಾಣಿಸ್ಕೊಂಡು, ಆ ಒಂದು ಸಂದರ್ಭದಲ್ಲಿ ಈಗ ಯಾರೊಬ್ಬರಿಗೆ ಅವ್ರಿಗೆ ಸಹಕಾರ ಮಾಡೋದು ಒಂದು ಭಾಗ, ಅದ್ರ ಬದಲಾಗಿ ಯಾವ್ದೋ ಒಂದು ಅವ್ರದ್ದೇ ಒಂದು ಸಂಘ, ಮುದ್ರಕರ ಸಂಘ ಅಂತ ಇದ್ರೆ ಸಂಘದಿಂದ ಅವ್ರಿಗೆ ಕಷ್ಟಕ್ಕೆ ಆಗ್ಬೋದಿತ್ತಲ್ಲ. ಹಾಗಾಗಿ ಅದ್ರ ಅವಶ್ಯಕತೆ ಇದೆ ಹೇಳಿ ಅನ್ನಿಸ್ತದೆ. ಹೌದು, ಅವಶ್ಯಕತೆ ಮುದ್ದಾಮ್ ಇದೆ. ಈಗ ನಮ್ಮ ಮನಸ್ಸಲ್ಲಿ ಇರೋದು ಅದೇ, ಸಂಘ ನಿಜವಾಗ್ಲೂ ಆಗ್ಲೇಬೇಕು. ಪ್ರತಿಯೊಂದು ಅದು ಒಂದು ಮುಷ್ಟಿ ಇದ್ದಂಗೆ, ಅದ್ರ ಶಕ್ತಿನೇ ಬೇರೆ ಸಂಘ ಇದ್ರೆ. ಸಂಘ ಇದ್ದಿದ್ರೆ ಈಗ ಉದಾಹರಣೆ 4-5 ವರ್ಷದಿಂದ ನೀವು ಹೇಳ್ದಾಗೆ ಈಗ ಕನ್ನಿಕಾ ಪ್ರಿಂಟಿಂಗ್ ಪ್ರೆಸ್ಸು ಮತ್ತೆ ಸ್ಪೀಡ್ ಪ್ರಿಂಟ್ ಮೀಡಿಯಾದವ್ರದ್ದು ಈಗೇನು ಅಗ್ನಿ ಆಹುತಿ ಆಗಿ ಕಡಿಮೆ ಅಂತ ಹೇಳಿದ್ರು 15-20 ಲಕ್ಷ ರೂಪಾಯಿ ಅವ್ರಿಗೆ ಲಾಸ್ ಆಗಿದೆ. ಈಗ ನಾವು ಪರ್ಸ್ನಲಿ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಎಷ್ಟಂತ ಹೇಳಿ ಮಾಡ್ತಾರೆ ಕೆಲವರು, ಮತ್ತೆ ಅವರಿಗೂ ಒಂದು ಸ್ವಾಭಿಮಾನ ಇರ್ತದೆ, ಅವ್ರು ಪರ್ಸ್ನಲಿ ಹೆಲ್ಪ್ ಮಾಡಿದಾಗ ತಗೊಳ್ಳೋದಿಲ್ಲ. ಅದೇ ಒಂದು ಸಂಘ ಅಂತಿದ್ರೆ ಅವರಿಗೂ ಒಂದು ಧೈರ್ಯ ಇರ್ತಿತ್ತು. ಎಲ್ಲರೂ ಒಂದು 50,000ನೋ 1 ಲಕ್ಷನೋ 2 ಲಕ್ಷನೋ ಎಷ್ಟಂತ ಹೇಳ್ಕೊಂಡು ನಮ್ಮ ಸದಸ್ಯರಿಂದ ಒಂದು ಕಲೆಕ್ಟ್ ಆಗಿದ್ದನ್ನ ಸಂಘದ ಮೂಲಕ ಕೊಟ್ಟು ಅದೊಂದು ಧೈರ್ಯನೇ ಬೇರೆ ಇರ್ತದೆ. ಹಾಗಾಗಿ ಸಂಘದ ಉಪಯೋಗ ತುಂಬಾ ಇದೆ. ಮತ್ತೆ ಈಗ ನಿಮ್ಮ ಸಂಘ ಸದಸ್ಯರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮತ್ತೆ ಅದಕ್ಕೂ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಬಹುದು. ಸಂಘ ನಿಜವಾಗ್ಲೂ ಸಂಘ ಆದ್ರೆ ಈಗ ಶೈಕ್ಷಣಿಕವಾಗಿ ತುಂಬಾ ಹೆಲ್ಪ್ ಆಗ್ತದೆ, ನಮ್ಮ ಸದಸ್ಯರಿಗೂ ಆಗ್ತದೆ. ಅದು ಬಿಟ್ಟು ಅದ್ರ ಹೊರತುಪಡಿಸಿ ಹೊರಗಿನ ಒಂದು ಮಕ್ಕಳಿಗೂ ಆರ್ಥಿಕವಾಗಿ ಒಂದು ಸಹಾಯ ಮಾಡ್ಲಿಕ್ಕೆ ಸಂಘ ಬೇಕೇ ಬೇಕು. ಅದನ್ನ ನಿಜವಾಗ್ಲೂ ಈಗ ನಮ್ಮ ಎಲ್ಲ ಮುದ್ರಣ ಒಂದು ಗೆಳೆಯರು ಏನಿದ್ದಾರೆ ಅವರೆಲ್ಲ ಒಟ್ಟಾಗಿ ಆದಷ್ಟು ಕೂಡಲೇ ಎಲ್ಲ ಮಾತಾಡಿಕೊಂಡು ವೈಯಕ್ತಿಕ ದ್ವೇಷ ಏನೇ ಇರಲಿ ಅದನ್ನೆಲ್ಲ ದೂರ ಇಟ್ಟು ಒಂದಾಗಿ ಸಂಘವನ್ನ ರಚಿಸಬೇಕು, ಅದನ್ನ ಸದೃಢವಾಗಿ ಮಾಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ತರಕಾರಿಯವ್ರದ್ದು ಅಂಗಡಿಯವ್ರ ಸಂಘ ಇದೆ, ಅಥವಾ ಕಟಿಂಗ್ ಸಲೂನ್ ಇದೆ, ಸಾಕ ಎಲ್ಲ ಪ್ರತಿ ಫೋಟೋಗ್ರಾಫರ್ ಅಸೋಸಿಯೇಷನ್ ಇದೆ, ಎಲ್ಲ ಅಸೋಸಿಯೇಷನ್ ಇದೆ. ಅದೇ ಪ್ರಿಂಟಿಂಗ್ ಮೀಡಿಯಾದವ್ರದ್ದು ಸಂಘ ಇಷ್ಟು ಇನ್ನೂವರೆಗೂ ಆಗದೆ ಇರ್ಲಿಕ್ಕೆ ಕಾರಣ ಈಗ ನೋಡ್ಬೇಕು. ಅದೇ ಈಗ ನಿಮ್ದು ಅಂದ್ರೆ ಈಗ ನಿಮ್ಮ ಒಂದು 23 ವರ್ಷದ ಅನುಭವದಲ್ಲಿ ಈಗ ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಈಗ ಪ್ರಮುಖವಾಗಿ ಕಂಡು ಬರುವಂತ ಸಮಸ್ಯೆಗಳು ಏನು, ನಿಮ್ಗೆ ಸವಾಲುಗಳು ಏನು? ಕ್ರಮವಾಗಿ ನಮಗೆ ಸಿಬ್ಬಂದಿಗಳ ಕೊರತೆ ಎಲ್ಲ ಮೇಜರ್ ಆಗಿ ಕಾಣ್ತಾ ಇದೆ. ಸಿಬ್ಬಂದಿಗಳಂತ ಹೇಳಿದ್ರೆ ಇಲ್ಲಿ ನಮ್ಮದು ಪ್ರತಿಯೊಂದು ಟೆಕ್ನಿಕಲ್ ವರ್ಕೇ ಆಗ್ತದೆ ನಾರ್ಮಲಿ. ಈಗ ಒಂದು ಡಿಸೈನಿಂಗ್ ಆಗ್ಬೋದು, ಇವನ್ನೇ ಒಂದು ಬೈಂಡಿಂಗ್ ಸೆಕ್ಷನ್ನು ಆಗ್ಬೋದು. ಅದಕ್ಕೆ ಅದರದ್ದೇ ಥರದ ಅನುಭವ ಬೇಕೇ ಬೇಕು. ಅಂತ ಹೇಳಿದ್ರೆ ಅದು ಈಗ ಒಂದು 4 ತಿಂಗಳ 5 ತಿಂಗಳ 1 ವರ್ಷದಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ. ಕಲ್ತರೂ ಅಂತ ಎಕ್ಸ್ಪರ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಅವ್ರು ಏನು ಮಾಡಬೇಕು, ಅಂದರೆ ಪೇಷನ್ಸಿಂದ 1 ವರ್ಷನ 2 ವರ್ಷ ಅವರು ಸಿಬ್ಬಂದಿಗಳಲ್ಲಿ ಕಲ್ತ್ರೆ ಅವರು ನಾಳೆ ಇಂಡಿಪೆಂಡೆಂಟ್ ಆಗಿ ತಮ್ಮ ಒಂದು ಜೀವನವನ್ನು ಅದರಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಹಾಗಾಗಿ ಅವರಿಗೆ ಬೇರೆ ಎಲ್ಲದ ದೃಷ್ಟಿಗಿಂತ ನಮ್ಮದು ಮುದ್ರಣ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟಿ ಉದ್ಯೋಗಾವಕಾಶಗಳಿದ್ದಾವೆ. ಅದರಲ್ಲಿ ಈಗ ಅಂತೇಳಿ ಅಂದರೆ ಡಿಸೈನಿಂಗ್ ಕ್ಷೇತ್ರದಲ್ಲಿ ಅಂತ ಹೇಳ್ಕೊಂಡು ಅದಕ್ಕೆ ಲಿಮಿಟೇ ಇಲ್ಲ.
ಅದೆಷ್ಟು ಕ್ರಿಯೇಟಿವಿಟಿ ಮಾಡ್ತಾರೆ ಅಷ್ಟು ಅನ್ಲಿಮಿಟೆಡ್ ಆಗಿ ಅವರು ತಾವು ಹಣನೂ ಗಳಿಸ್ಬೋದು ಪ್ಲಸ್ ಹೆಸರು ಮಾಡ್ಬೋದು. ಹಾಗಾಗಿ ಇದರಲ್ಲಿ ಅದೊಂದು ಮೇಜರ್ ನಮ್ಮ ಸಿಬ್ಬಂದಿ ಕೊರತೆ ಇದೆ. ಅವರು ಇದನ್ನ ಅರ್ಥಕೊಂಡು 1-2 ವರ್ಷ ಪೇಷನ್ಸ್ ಇಂದ ಕೆಲಸ ಮಾಡಿದ್ರೆ ಅವ್ರ ಲೈಫ್ ಕೂಡ 100% ಸಕ್ಸಸ್ ಆಗ್ತದೆ, ಸೆಟಲ್ ಆಗ್ತದೆ. ಈಗ ಈ ಮುದ್ರಣ ಕ್ಷೇತ್ರ ಗಣನಿ ತಗೊಂಡ್ರೆ ಈಗ ಪೇಪರು ಅಂದ್ರೆ ನ್ಯೂಸ್ ಪೇಪರ್ ಇರ್ಬೋದು, ಜೊತೆಗೆ ಬಾಕಿ ನನಗೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಈಗ ಮುದ್ರಣದ ಸಂಖ್ಯೆ ಅಂದ್ರೆ ಕಡಿಮೆ ಆಗ್ತಿದೆ ಹೇಳುವಂತ ಭಾವನೆನೂ ಇದೆ. ಮುಂದೆ ಎಲ್ಲ ಬಹುತೇಕ ಈಗ ಒಂದಷ್ಟು ಬ್ಯಾನರ್ ಬಾಕಿದೆಲ್ಲ ಅಂದ್ರೆ ಟೆಂಪ್ಲೇಟ್ ಡಿಜಿಟಲ್ ಆಗೇ ಬರುತ್ತೆ. ಹಾಗಾಗಿ ಫ್ಯೂಚರಿನ ದೃಷ್ಟಿಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಮುದ್ರಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ? ಮುದ್ರಣ ಈಗ ಕಂಪ್ಯಾರಿಟಿವ್ಲಿ ಆಫ್ಟರ್ ಕೊರೋನಾ ಎಲ್ಲ ಏನಿದೆ ಸ್ವಲ್ಪ ಕಡಿಮೆ ಆಗಿದೆ, 10-20%. ಹಾಗಂತೇಳಿ ಬೇರೆದು ಎಲ್ಲ ಮುದ್ರಣಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿದೆ. ಕಡಿಮೆ ಅಂತೇನಿಲ್ಲ, ಅವರು ಕ್ವಾಲಿಟಿ ವರ್ಕ್ ಕೊಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ವರ್ಕ್ ಅಂತ ಕಡಿಮೆ ಅಂತ ಅನ್ಸೋದಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಒಂದು 10-20% ಕಡಿಮೆ ಆಗಿದೆ. ಯಾಕಂದ್ರೆ ಡಿಜಿಟಲೈಸೇಷನ್ ಆದಾಗ ಪ್ರಿಂಟಿಂಗ್ 500-500 ಕ್ವಾಂಟಿಟಿ ಬೇಕಾದವರು ಅವರು 300ಕ್ಕೆ ಬರ್ತಾರೆ, ಹಾಗೆ ಆಗ್ತದೆ. ಬಟ್ ಅದರಿಂದ ಏನಂತ ಇಫೆಕ್ಟ್ ಆಗೋದಿಲ್ಲ, ಮಾಡ್ಬೋದು ಪ್ರಿಂಟಿಂಗ್. ಬಾಕಿ ಎಲ್ಲ ಬೇರೆ ಬೇರೆ ಈಗ ಹೊಸದು ಪ್ರಿಂಟಿಂಗ್ ಎಲ್ಲದಕ್ಕೂ ಮುದ್ರಣ ಅವಶ್ಯಕತೆ ಉಂಟಿಗೆ, ಹುಟ್ಟಿನಿಂದ ಹಿಡಿದು ಸಾವಿನ ತನಕನು ಪ್ರತಿಯೊಂದಕ್ಕೂ ಮುದ್ರಣ ಬೇಕೇ ಬೇಕು. ಮತ್ತೊಂದು ಏನು ಕೇಳಿದ್ರೆ, ನಾವು ವಾಟ್ಸಪ್ ಅಲ್ಲಿ ಅಂದ್ರೆ ಡಿಜಿಟಲ್ ಕಾಪಿ ಕಳಿಸೋದಕ್ಕೂ ಅವ್ರನ್ನ ಭೇಟಿಯಾಗಿ ಕಾರ್ಡ್ ಕೊಡೋದಕ್ಕೂ ಅಂದ್ರೆ ಭಾವನೆಗಳು ಇರ್ತವೆ. ಹಾರ್ಡ್ ಕಾಪಿ ಕೊಟ್ಕೊಂಡು ಅವರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಕೊಡೋದ್ರಿಂದ ಅದು ಮತ್ತು ವೇಟೇಜ್ ಬೇರೆನೆ ಇರ್ತದೆ. ಹಾಗಾಗಿ ಎಲ್ಲರೂ ಅದನ್ನ ಫಾಲೋ ಮಾಡ್ತಾರಂತಲ್ಲ, ಎಲ್ಲೋ 100ಕ್ಕೆ 20 ಜನ ಡಿಜಿಟಲ್ ಒಂದೇ ಫಾಲೋ ಮಾಡ್ಕೊಂಡು ಡಿಜಿಟಲೈಸೇಷನ್ ಮಾಡ್ತಾರೆ. ಬಟ್ ಅದೆಲ್ಲರೂ ಇದು ಮಾಡಲ್ಲ, ಹಾರ್ಡ್ ಕಾಪಿನೇ ಜಾಸ್ತಿ ಮಾಡಿಸ್ತಾರೆ. ಈಗ ನಿಮ್ಮ ಉದ್ಯೋಗ ಜೊತೆಗೆ ನೀವೀಗ ರೋಟರಿ ಕ್ಲಬ್ನಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅಂದ್ರೆ ಸೋಷಿಯಲ್ ಸರ್ವಿಸ್ಗಳನ್ನು ಮಾಡ್ತಾ ಇದ್ದೀರಿ. ಏನ್ ಅನ್ಸತ್ತೆ ಈಗ ಒಬ್ಬ ವ್ಯಕ್ತಿ ಅಂದ್ರೆ ಸಾಮಾಜಿಕವಾಗಿ ತನ್ನ ದುಡಿಮೆ ಮಾಡೋದು ಒಂದು ಭಾಗ, ಬಟ್ ಅದಕ್ಕೆ ಹೊರತಾಗಿ ಒಂದು ಹಂತಕ್ಕೆ ಬಂದ ಮೇಲೆ ಅಥವಾ ದುಡಿಮೆ ಮಾಡ್ಬೇಕಿದ್ರೆ ಸಮಾಜಕ್ಕೆ ಕೆಲಸ ಮಾಡ್ಬೇಕು ಹೇಳುವಂತ ಭಾವನೆ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಜ, ಇದು ಆ್ಯಕ್ಚುಲಿ ನಾನು ರೋಟ್ರಿ ಮೆಂಬರ್ ಆಗಿ ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಸೇವೆ ಅಂತ ಹೇಳಿದ್ರೆ ನಮ್ಮ ರೋಟ್ರಿ ನಮ್ಮ ಸದಸ್ಯರಿಂದನೇ ನಾನು ಕಲಿಬೇಕು ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾನೊಂದು ರೋಟ್ರಿ ಸದಸ್ಯನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಯಾವುದೇ ಸ್ವಾರ್ಥ ಇಲ್ಲದೆಯ ಇಷ್ಟು ವರ್ಷ ತಮಗೆ ತಿಳಿದಿದೆ ಎಷ್ಟು ಸಮುದಾಯ ಒಂದು ಕೆಲಸಗಳಾಗಿದ್ದೇವೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿದೆ. ಇಲ್ಲಿ ಸಿರ್ಸಿಲಿ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ, ಇದೇ 23ರಿಂದ 26ನೇ ಜನವರಿ 2025ರವರೆಗೆ ಆಲೆಮನೆ ಉತ್ಸವ ಅತಿ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಫುಡ್ ಫೆಸ್ಟ್ನೊಂದಿಗೆ ನಡೀತಾ ಇದೆ. ತಾವೆಲ್ಲ ಕುಟುಂಬ ಸಮೇತರಾಗಿ ಇಷ್ಟ ಮಿತ್ರರೊಡಗೂಡಿ ಆಗಮಿಸಬೇಕು. ಆಲೆಮನೆ ಉತ್ಸವವನ್ನು ಯಶಸ್ವಿಗೊಳಿಸಬೇಕು. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ಕೊಳ್ತೇನೆ. ನಮಸ್ಕಾರ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ರಾಘವೇಂದ್ರ ಸಕಲಾತಿ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ನಿಜವಾಗಲೂ ವಿಶ್ವಂಬರ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಸಾಮಾನ್ಯರು, ಹಾಗಾಗಿ ನಮ್ಗೆ ಈ ವೇದಿಕೆಯನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಇದಕ್ಕೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಈ ಮೂಲಕ ತಿಳಿಸ್ತೇನೆ. ಹಾಗೂ ವಿಶ್ವಂಬರ ಟಿವಿ ಸಿರ್ಸಿಯಲ್ಲಿ ಒಂದೇ ಅಲ್ಲ, ವಿಶ್ವದಲ್ಲಿಯೇ ಉತ್ಕೃಷ್ಟವಾಗಿ ಬೆಳೆಯಲಿ. ಇಲ್ಲಿನ ಸ್ಥಳೀಯರಿಗೆ ಈ ಒಂದು ಅವಕಾಶ ಕಲ್ಪಿಸಿದಿರಿ. ಅವರ ಒಂದು ಸಣ್ಣ ಸಾಧನೆಯನ್ನು ತಾವು ಗುರುತಿಸಿ ಅವರಿಗೆ ಒಂದು ವೇದಿಕೆ ನೀಡಿರುವುದು ಇಲ್ಲಿನ ಒಂದು ಯುವಕರಿಗೆ ಅಥವಾ ಜನರಿಗೆ ಒಂದು ಪ್ರೇರಣೆಯಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಜವಾಗಲೂ ವಿಶ್ವಂಬರ ಟಿವಿ ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಹೃದಯಪೂರ್ವಕವಾಗಿ ಈ ಮೂಲಕ ನಾನು ಹಾರೈಸ್ತೇನೆ. ಧನ್ಯವಾದ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.